ದೇವರಾಜ ಅರಸರನ್ನು ಬಿಟ್ಟರೆ ಈಗ ಇವರ ಕಾಂತರ ಈ ತಳ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದು ಅದು ಸತ್ಯನ ಸುಳ್ಳಲ್ಲ. ಯಾಕಂದರೆ ಈ ಹಂತಕ್ಕೆ ಬರಬೇಕಾದ್ರೆ ಸಾಕಷ್ಟು ತೊಂದರೆಗಳಾಗ್ತವೆ. ಜಾತಿ ವ್ಯವಸ್ಥೆಯಿಂದ ನಾವು ಯಾವ ರೀತಿಯಾಗಿ ಕಟ್ಟಿ ಹಾಕ್ತೀವಿ ಅನ್ನೋದನ್ನು ಹೇಳಿಕ್ಕಾಗೋದಿಲ್ಲ, ಅದನ್ನು ಒಪ್ಕೊಳ್ಳುವಂಥ ಮಾತು. ಆದರೆ ಈ ಸಂದರ್ಭದಲ್ಲಿ ಪ್ರಯೋಗ ಮಾಡಿದ್ರಿಂದಾಗಿ ಇದು ಯಾವ ರೂಪ ಪಡಿಬೋದು ಅಂತ. ಯಾಕಂದರೆ ಈಗಾಗಲೇ ಹಲವು ಚರ್ಚೆಗಳು ನಡೀತಾ ಇದ್ದವು. ಡಿ ಕೆ ಶಿ ಅವರು ನಾನು ಬಿ ಜೆ ಪಿಗೆ ಹೋಗ್ತೀನಿ ಅನ್ನುವಂಥ ಮಾತು. ಡಿ ಕೆ ಶಿ ಅವರು ಕೆಲವು ವಿಚಾರಗಳು ಸ್ವಲ್ಪ ಮೋದಿಯವರ ವಿಚಾರಧಾರೆ ಸಮೀಪ ಇದ್ದರೂ ಕಾಂಗ್ರೆಸ್ನ ಮೂಲ ಕೆಲವು ಗುಣಗಳು ಇದ್ದಿದ್ದೇನು ಸುಳ್ಳಲ್ಲ. ಯಾಕಂದರೆ ಕಾಂಗ್ರೆಸ್ನ ಸಾಕಷ್ಟು ಡೆವಲಪ್ಮೆಂಟ್ ಆಗಿದ್ದಾರೆ, ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ, ಅದು ಸತ್ಯನ. ಆದರೆ ಅಧಿಕಾರ ಸಿಗೋದಿಲ್ಲ ಅಂದ್ರೆ ನಾನು ಬಿ ಜೆ ಪಿ ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಸುದ್ದಿಗಳು ಇದ್ದಾವೆ. ಅದಕ್ಕೆ ಪ್ರತಿಯಾಗಿ ಇವರು ಪ್ರಗತಿಪರ ಇದ್ದಂಥ ಜನತಾದಳ ಕಟ್ತೀವಿ ಅನ್ನುವಂಥದ್ದು ಯಾವಾಗ ಜೆ ಡಿ ಎಸ್ನ ಬಿಟ್ಟು ಬಂದಿದ್ದರು ಹೊರಗೆ, ಆ ಸಂದರ್ಭದಲ್ಲಿ ನಿರ್ಧಾರ ಮಾಡಿದರು ನಮ್ಮ ಸಿದ್ದರಾಮಯ್ಯನವರು. ಈಗ ಆ ವಿಚಾರ ಸಹಿತ ಚರ್ಚೆಗೆ ಬರ್ತಾ ಇದೆ ಅನ್ನೋಂಥ ಮಾತುಗಳು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತಂತೂ ಒಂದು ಸ್ಪಷ್ಟ ಆಗ್ತಾ ಇದೆ. ಹೈಕಮಾಂಡ್ ಅಂತ ಒಂದು ನಿರ್ಧಾರ ಮಾಡಿದೆ, ಏನು ಅನ್ನೋದು ಗೊತ್ತಿಲ್ಲ. ಸತೀಶ್ ಅವ್ರ ಮುಂದೆ ಹೇಳಿಲ್ಲ ಇದನ್ನೇ ಮಾಡ್ತೀವಿ ಅಂದರೆ ಅದು ಜಲ್ದಿ ಮುಗಿಸ್ತೀವಿ. ಇವೆಲ್ಲ ಸಂಕೇತಗಳನ್ನು ನೋಡಿದಾಗ ಡಿ ಕೆ ಶಿ ಅವರು ಒಂದು ಪ್ರಬಲವಾದಂತಹ ತಮ್ಮ ಬೇಡಿಕೆ ರೇಟ್ ಬಂದ ಅದರಲ್ಲಿ ಯಶಸ್ವಿ ಆಗಿದ್ದಾರಾ ಅನ್ನುವಂಥದ್ದು. ಆದರೆ ಅದನ್ನು ಪೂರ್ತಿಯಾಗಿ ಹೇಳೋಕ್ಕಾಗೋದಿಲ್ಲ ಈಗಿನ ಸಂದರ್ಭದಲ್ಲಿ. ಯಾಕಂದರೆ ಸಿದ್ದರಾಮಯ್ಯರಂತೂ ಶತಾಯಗತಾಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡುವುದಿಲ್ಲ ಅನ್ನೋದನ್ನು ಅವರ ಪ್ರಬಲ ವೈರಿಗಳು, ಒಬ್ಬ ವಿಶ್ವನಾಥ್ ಅವರು, ವಿಶ್ವನಾಥ್ ಅವರು, ಇನ್ನೊಬ್ಬರು ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿ ಮಾಡದೇ ಇದ್ದಾಗ ಜೆ ಡಿ ಎಸ್ಸನ್ನು ಹೊಡೆದ್ರು, ಇವರು ಹೊರಗೆ ಹೋದರು, ಅವರು ಕುರ್ಚಿ ಪ್ರಿಯರು ಅನ್ನೋದು ವಾದ ಮಾಡಿದ್ದಾರೆ, ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ವಿಶ್ವನಾಥ್ ಅವರು ಅದೇ ಹೇಳಿಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸನ್ನು ನಾಶ ಮಾಡಿದ್ರೆ ಹೋಗ್ತಾರೆ ಅವರು, ಅವ್ರಿಗೆ ಅಧಿಕಾರ ಮುಖ್ಯ, ಕಾಂಗ್ರೆಸ್ ಮುಖ್ಯ ಅಲ್ಲ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇವುದೆಲ್ಲ ಸೂಕ್ಷ್ಮ ಎಲ್ಲ ಅವಲೋಕನ ಮಾಡಿದಾಗ ಸಿದ್ದರಾಮಯ್ಯನವರು ಅನಿವಾರ್ಯ ಆದ್ರೆ